ನಮಸ್ಕಾರ. ಈ ಟಿ ವಿ ವೀಕ್ಷಕರಿಗೆ ಯೋಗ ಕ್ಷೇಮ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ಇಂದು 450ನೇ ತರಗತಿಯನ್ನು ತಲುಪಿದ್ದೀವಿ. ಇವತ್ತು ಸಹ ಈ ಪಾದದ ಕೀಲಿಗೆ ಉಪಯುಕ್ತವಾಗತಕ್ಕಂತಹ ಮತ್ತೊಂದು ವಿಶಿಷ್ಟವಾದಂಥ ಆಸನ, ಅದು ವಜ್ರಾಸನ. ವಜ್ರಾಸನ ಬಹಳ ಒಂದು ಅಭ್ಯಾಸಕ್ಕೆ ಬಹುಯೋಗ್ಯವಾಗಿರತಕ್ಕಂತಹ ಮತ್ತು ಯಾವುದೇ ಸಮಯದಲ್ಲೂ ಮಾಡಬಹುದಾದಂತಹ ಕೆಲವೇ ಆಸನಗಳಲ್ಲಿ ವಜ್ರಾಸನ ಸಹ ಒಂದು. ಯಾವುದೇ ಸಮಯದಲ್ಲಿ ಅಂತ ಹೇಳಿದ್ರೆ ಊಟ ಆದ ನಂತರನೂ ಈ ವಜ್ರಾಸನದಲ್ಲಿ ಕುಳಿತುಕೊಳ್ಳೋದು ಉಪಯುಕ್ತ. ಆ ಕಾರಣದಿಂದಾಗಿ ವಜ್ರಾಸನ ಬಹಳ ಒಳ್ಳೆಯ ಒಂದು ಆಸನ ಮತ್ತು ಪಾದದ ಕೀಲಿನ ದೃಷ್ಟಿಯಿಂದ ಬಹಳ ಉಪಯುಕ್ತವಾದಂಥದ್ದು ಸಹ. ಆದರೆ ಅನೇಕರಿಗೆ ಮತ್ತು ಪಾದದ ಕೀಲಿನ ಪೆಡಸುತನ ಇರೋರು ಹೇಗೆ ಇದನ್ನು ಮಾಡಬೇಕು ಅದನ್ನು ಮೊದಲು ಗಮನಿಸೋಣ. ಇಲ್ಲಿ ನಾವೇನು ಮಾಡ್ತೀವಿ, ಈ ಒಂದು ಬೋಲ್ಸ್ಟರ್, ಗುಂಡನೆಯ ದಿಂಬು, ಅದರ ಮೇಲೆ ಒಂದು ಬ್ಲ್ಯಾಂಕೆಟನ್ನು ಗುಂಡೆಗೆ ಮಡಚಿಟ್ಕೋಬೇಕು. ಹೀಗೆ ಈಗ ಸ್ವಸ್ಥದಿಂದ ಮೇಲೆ ಕೇಳಿ ಮಂಡಿಯನ್ನು ಇಲ್ಲಿರಿಸಿ ಪಾದದ ಕೀಲಿಲ್ಲಿ ಬರಬೇಕು, ಆ ಕಡೆ ತಿರ್ಕೋಬೇಕು. ಮೇಲೆ ಕೇಳಿ, ಹಿಪ್ಸ್ ಮೇಲೆ ಕೇಳಿ. ಈಗ ಪಾದದ ಕೀಲಿಗೆ ಬಿಟ್ಬಿಟ್ಟಿರೋದ್ರಿಂದ ಇಲ್ಲಿ ಪಾದದ ಕೀಲಿಗೆ ಏನು ಚಾಚಬೇಕೇ ಬರೋದಿಲ್ಲ, ಮೊದಲನೇದು. ಅದಕ್ಕೆ ಇಲ್ಲಿ ಈ ಒಂದು ಆಧಾರವನ್ನು ಕೊಟ್ಟಿದ್ದೀವಿ, ಸೊ ದಟ್ ದಿ ಆ್ಯಂಕಲ್ ಜಾಯಿಂಟ್ ಈಸ್ ವೆಲ್ ಪ್ರೊಟೆಕ್ಟೆಡ್. ಹಿಮ್ಮಡಿಯನ್ನು ಕೂಡಿಸಿರಬೇಕು, ಇದು ಮೊದಲನೇ ಒಂದು ಅವಶ್ಯಕತೆ. ಫಸ್ಟ್ ರಿಕ್ವೈರ್ಮೆಂಟ್ ಇನ್ ವಜ್ರಾಸನ ಈಸ್ ಜಾಯಿನ್ ದಿ ಹೀಲ್. ನಂತರ ಇದ್ರ ಮೇಲೆ ಒಂದು ಮಡಚಿದ ಬ್ಲ್ಯಾಂಕೆಟನ್ನು ಇಡಬೇಕು. ಆಮೇಲೆ ಅದ್ರ ಮೇಲೆ ಕೂತ್ಕೋಬೇಕು, ನೇರವಾಗಿ ಕೂತ್ಕೋಬೇಕು. ಇಲ್ಲಿ ಪೃಷ್ಠಗಳು ಆ ಹಿಮ್ಮಡಿಯ ಮೇಲೆ ಕೂತಿರುತ್ತೆ, ಹಿಪ್ಸ್ ಆನ್ ದಿ ಹೀಲ್. ಹಾಗಾಗಿ ಹಿಮ್ಮಡಿಯ ಭಾಗದ ಮೇಲೆ ಹೆಚ್ಚಿನ ಒತ್ತಡ ಉಂಟಾಗುತ್ತೆ. ಪಾದದ ಆರೋಗ್ಯದ ದೃಷ್ಟಿಯಲ್ಲಿ ಹಿಮ್ಮಡಿಯ ಪಾತ್ರ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಹಿಮ್ಮಡಿಯ ನೋವು ಅನೇಕರನ್ನು ಕಂಗೆಡಿಸುತ್ತೆ. ಕೆಲವರಿಗೆ ಹೆಜ್ಜೆ ಇಡಲಿಕ್ಕೆ ಆಗೋದಿಲ್ಲ. ಅದರಲ್ಲೂ ವಿಶೇಷವಾಗಿ ಬೆಳಗ್ಗೆ ಎದ್ದ ನಂತರ ನಡೆಯತಕ್ಕಂಥದ್ದು ಬಹಳ ಕಷ್ಟ ಆಗಿಬಿಟ್ಟಿರುತ್ತೆ. ಪ್ರಾಯಶಃ ಈ ವಜ್ರಾಸನದ ಅಭ್ಯಾಸವನ್ನು ಈ ರೀತಿಯಲ್ಲಿ ಮಾಡ್ತಾಯಿದ್ರೆ ಹಿಮ್ಮಡಿ ಆರೋಗ್ಯವನ್ನು ಸರಿಯಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ. ತಮ್ಮ ಅನುಕೂಲಕ್ಕೆ ಮತ್ತೊಂದು ದೃಷ್ಟಿಕೋನದಿಂದ ನೋಡೋಣ ಇದನ್ನು. ಸೊ ಏಳಿ ಮೇಲಕ್ಕೆ ಏಳಿ, ಇಳಿದು ಬಿಡಿ. ಇಲ್ಲಿ ತಾವು ಗಮನಿಸಬೇಕು, ಹೀಗೆ ಕೂತ್ಕೊಳ್ಳಿ. ಈಗ ವಜ್ರಾಸನ ಮೊದಲು ಈ ಹಿಮ್ಮಡಿಯನ್ನು ಕೂಡಿಸ್ಬೇಕು, ಜಾಯಿನ್ ದಿ ಹೀಲ್. ಮತ್ತು ಈ ಬ್ಲ್ಯಾಂಕೆಟನ್ನು ಹಿಮ್ಮಡಿ ಮೇಲಿಟ್ಟು ಪೃಷ್ಠದ ಭಾಗ ಇಲ್ಲಿ ಕುದಬೇಕು. ಆ ಹಿಮ್ಮಡಿಯ ಮೇಲೆ ಅದು ಒಂದು ಒತ್ತಡ ಕಂಡು ಬರಬೇಕು. ಸ್ವಲ್ಪ ಹೇಳಿ, ಯು ಕ್ಯಾನ್ ಸಿ ಹೌ ದಿ ಈ ಕೂತ್ಕೊಳ್ಳಿ. ದೇರ್ ಇಸ್ ಕಂಪ್ಲೀಟ್ ವೆಯ್ಟ್ ಇಸ್ ಟ್ರಾನ್ಸ್ಫರ್ಡ್ ಆನ್ ಟು ದಿ ಹೀಲ್. ಹಿಮ್ಮಡಿಗೆ ಒಂದು ಹಿತವಾದಂಥ ಒಂದು ಒತ್ತಡ ಲಭ್ಯ ಆಗುತ್ತೆ. ಸೊ ದಟ್ ದಿ ಕಂಪ್ಲೀಟ್ ಹೀಲ್ ರಿಲ್ಯಾಕ್ಸಸ್. ಹಿಮ್ಮಡಿಗೆ ಒಂದು ಒಳ್ಳೆಯ ವಿಶ್ರಾಂತಿಯನ್ನು ನೀಡತಕ್ಕಂತಹ ಒಂದು ಆಸನ ಇದು. ವಜ್ರಾಸನದ ಆರಂಭಿಕ ಸ್ಥಿತಿ. ಇಲ್ಲಿ ಪಾದದ ಕೀಲಿನ ಪೆಡಸುತನ ಇರೋರು ಇದನ್ನು ಅಭ್ಯಾಸ ಮಾಡ್ಬೋದು. ಮತ್ತು ಈ ಬ್ಲ್ಯಾಂಕೆಟನ್ನು ಇಟ್ಟಿರೋದ್ರಿಂದ ಮಂಡಿಯ ಕೀಲಿನ ಮೇಲೂ ಸಹ ಹೆಚ್ಚಿನ ಒತ್ತಡ ಬರೋದಿಲ್ಲ. ಆ ಕಾರಣದಿಂದಾಗಿ ಮಂಡಿಯ ಕೀಲು, ಪಾದದ ಕೀಲು ಎರಡೂ ಹೆಚ್ಚಿನ ಚಲನಾ ಸಾಮರ್ಥ್ಯ ಇಲ್ಲದೇ ಇದ್ದರೂ ಸಹ ಈ ರೀತಿಯಾದಂತಹ ಅಭ್ಯಾಸವನ್ನು ಮಾಡಿ ತನ್ಮೂಲಕ ಹಿಮ್ಮಡಿ ಹೀಲ್ ಇದಕ್ಕೆ ಬಹಳ ಒಳ್ಳೆಯ ಒಂದು ಹಿತವಾದಂತಹ ಒತ್ತಡವನ್ನು ಕೊಡುವುದರ ಮುಖಾಂತರ ಆ ಒಂದು ಭಾಗಕ್ಕೆ ಹೆಚ್ಚಿನ ವಿಶ್ರಾಂತಿಯನ್ನು ಕೊಡ್ಬೋದು. ಇದು ಪಾದದ ಆರೋಗ್ಯದ ದೃಷ್ಟಿಯಿಂದ ಬಹಳ ಅಮೂಲ್ಯವಾಗಿರ್ತಕ್ಕಂಥ ಒಂದು ಆಸನ.
ಮತ್ತು ನೇರವಾಗಿ ಕೂತ್ಕೋಬೇಕು. ಎದೆ ಮಧ್ಯಭಾಗವನ್ನು ಮೇಲೆ ಕೆತ್ತಿರಬೇಕು. ಆ ಬೆನ್ನುಗಂಬ ಸ್ಥಿರವಾಗಿ ದೃಢವಾಗಿರಬೇಕು. ಹೀಗೆ ನಾವು ನೇರವಾಗಿ ಕೂತ್ಕೊಳ್ಳೋದ್ರಿಂದನೇ ಇದನ್ನು ಊಟವಾದ ನಂತರ ಸಹ ಮಾಡ್ಬೋದು ಅನ್ನೋದು ಇದಕ್ಕೇ. ಯಾಕೆಂತ ಹೇಳಿದ್ರೆ ಇಲ್ಲಿ ಯಾವುದೇ ಒಂದು ವಿಧವಾದಂತಹ ಈ ದೇಹದ ಮೇಲ್ಬದಿಯ ಅವಯವಗಳಿಗೆ ಹೆಚ್ಚಿನ ಮಡಚುವಿಕೆ ಆಗಲಿ ಅಥವಾ ಪಾದದ ಭಾಗದಲ್ಲಿ ಹೆಚ್ಚಿನ ಚಲನೆ ಆಗಲಿ ಇರೋದಿಲ್ಲ. ಆ ಕಾರಣದಿಂದಾಗಿ ವಜ್ರಾಸನವನ್ನು ಯಾವುದೇ ಸಮಯದಲ್ಲೂ ಮಾಡಿ ಅದರ ಉಪಯುಕ್ತತೆಯನ್ನು ಪಡ್ಕೋಬೋದು. ಮತ್ತು ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಉಪಯೋಗಿಸೋದ್ರಿಂದ ಹೆಚ್ಚು ಕಾಲ ಇರ್ಬೋದು. ಸುಮಾರು 3 ರಿಂದ 5 ನಿಮಿಷದಷ್ಟು ಕಾಲ ಹೀಗೆ ಕೂರ್ತಕ್ಕಂಥದ್ದು ಪಾದಗಳಿಗೆ ಬಹಳ ಉಪಯುಕ್ತವಾದಂಥ ಒಂದು ಚಲನೆ. ಈಗ ನಿಧಾನವಾಗಿ ಹೇಳಿ ಸಿಟ್ ಇನ್ ಸ್ವಸ್ತಿಕಾಸನ. ಮಹಾಭಾರತ